ನಮಸ್ಕಾರ ಗೆಳೆಯರೆ. ಡ್ಯಾನ್ ಮೀಡಿಯಾ ಇಂಡಸ್ಟ್ರೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಚಾನೆಲ್ನಲ್ಲಿ ನಾವು ವಿಭಿನ್ನ ವಿಷಯಗಳ ಡಾಕ್ಯುಮೆಂಟರಿಗಳನ್ನು ಮೂಡಿಸುವ ಕೆಲಸ ಮಾಡುತ್ತೇವೆ. ನಮ್ಮ ಪ್ರಯತ್ನ ಪ್ರತಿ ವಿಷಯದ ಅಂತರಂಗವನ್ನು ತಲುಪಿ ನಿಖರವಾದ ಮಾಹಿತಿ ಹಾಗೂ ಆಕರ್ಷಕ ಪ್ರಸ್ತುತಿಯನ್ನು ನಿಮಗೆ ತಲುಪಿಸುವುದು. ಈಗಾಗಲೇ ನಾವು ದೇವಸ್ಥಾನಗಳ ಡಾಕ್ಯುಮೆಂಟರಿಗಳಿಂದ ಶುರು ಮಾಡಿದ್ದೇವೆ. ನಮ್ಮೊಂದಿಗೆ ಈ ಪ್ರಯಾಣವನ್ನು ಅನುಭವಿಸಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಧನ್ಯವಾದಗಳು. ಇವತ್ತು ನಮ್ಮ ಈ ಪ್ರಯಾಣವನ್ನು ಗಂಡಂಜನೇಯ ಸ್ವಾಮಿ ದೇವಾಲಯದ ಐತಿಹಾಸಿಕ ಮಹತ್ವದಿಂದ ಆರಂಭಿಸುತ್ತೇವೆ. ಈ ಪವಿತ್ರ ಸ್ಥಳದ ಕಥೆಯನ್ನು ಅರಿಯೋಣ ಬನ್ನಿ. ಸ್ಥಳೀಯರ ನಂಬಿಕೆಯ ಪ್ರಕಾರ ತ್ರೇತಾಯುಗದಲ್ಲಿ ಈ ಸ್ಥಳದಲ್ಲಿರುವ ಗೋಳಾಕಾರದ ಬಂಡೆಯ ಮೇಲೆ ಆಂಜನೇಯ ಮೂರ್ತಿ ಉದ್ಭವ ಆಗಿತು. ಶ್ರೀರಾಮನು ತನ್ನ ವನವಾಸದ ಸಂದರ್ಭದಲ್ಲಿ ಇಲ್ಲಿ ಭೇಟಿ ನೀಡಿ ಈ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದನು. ಈ ರೀತಿಯ ಐತಿಹಾಸಿಕ ಮತ್ತು ಪೌರಾಣಿಕ ಸಂಬಂಧವು ದೇವಸ್ಥಾನದ ಮಹತ್ವವನ್ನು ಹಾಗೂ ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸುತ್ತದೆ. ಇದು ದೇವಸ್ಥಾನ ಶ್ರೀಗುಂಡಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿ 1200 ವರ್ಷದ ಇತಿಹಾಸವಾಗುವಂಥ ದೇವಸ್ಥಾನ. ವಿಶೇಷ ಇಲ್ಲಿ ಗುಂಡಾಂಜನೇಯ ಅನ್ನೋಕ್ಕೆ ಹೆಸರಿನ ಬಂತು ಅಂತ ಹೇಳಿದ್ರೆ ಇದು ಒಂದು ಬಂಡೆ ಮೇಲಿರುವಂಥ ಮೂರ್ತಿ. ಹೀಗಾಗಿ ಸ್ವಯಂ ಉದ್ಭವ ಆಗಿರುವಂಥ ಮೂರ್ತಿ ಆಗಿರೋದಕ್ಕೋಸ್ಕರ ಗುಂಡಾಂಜನೇಯ ಅಂತೇಳಿ ಅವತ್ತಿಂದನೂ ಹೆಸರುವಾಸ. ಹಾಗಾಗಿ ವಿಶೇಷವಾಗಿ ಆಗ್ನೇಯ ದಿಕ್ಕನ್ನು ನೋಡುವಂಥ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೂರ್ತಿ ಮಾತ್ರನೇ ಆಗ್ನೇಯ ಮೂಲೆ ನೋಡುವಂಥ ಮೂರ್ತಿ ಬಂದು. ಏನಕ್ಕೆ ಆಗ್ನೇಯ ಮೂರ್ತಿ ಅಂತ ಹೇಳಿದ್ರೆ ವಿಶೇಷವಾಗಿ ಆಗ್ನೇಯ ಮೂರ್ತಿ ಒಂದು ಅಗ್ನಿಮೂಲೆ ಅಂತ ನಾವು ಕರೆಯುವಂಥದ್ದು. ಇಲ್ಲಿ ಯಾರೇ ಭಕ್ತಾದಿಗಳು ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಅವರ ಕಷ್ಟಗಳಾಗಿರ್ಬೋದು ಇಷ್ಟಾರ್ಥಗಳಾಗಿರ್ಬೋದು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಭಗವಂತನ ಕೇಳಿಕೊಂಡ್ರೆ ಅವರ ಎಲ್ಲ ಇಷ್ಟಾರ್ಥಗಳು ಅವರ ಬಾಧೆಗಳು ಕೂಡ ಹೆಂಗೆ ಈ ಅಗ್ನಿಯಲ್ಲಿ ಸುಟ್ಟಿದಾಗುತ್ತೋ ಅದೇ ರೀತಿಯಾಗಿ ಅವರ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಇಲ್ಲಿರುವಂಥ ಇತಿಹಾಸ. ಎರಡನೇದು ಇಲ್ಲಿ ವಿಶೇಷವಾಗಿ ಶನಿವಾರ ಮಂಗಳವಾರ ವಿಶೇಷ ಪೂಜೆಯನ್ನು ಭಕ್ತಾದಿಗಳ ಕಡೆಯಿಂದ ಮಾಡಿಸ್ತಾರೆ. ಹಾಗೂ ಕರ್ನಾಟಕ ಸರ್ಕಾರದಿಂದಲೂ ಆಗುತ್ತೆ. ವಿಶೇಷವಾಗಿ ಇಲ್ಲಿ ಶ್ರಾವಣ ಮಾಸ ಹಾಗೂ ನವೆಂಬರ್ನಲ್ಲಿ ವಿಶೇಷವಾಗಿ ಆಚರಣೆ ಇರುತ್ತೆ. ಶ್ರೀರಾಮನವಮಿ ಆಗಿರ್ಬೋದು, ಅದು ನವರಾತ್ರಿಯಲ್ಲಿ ದೇವರಿಗೆ ಪಟ್ಟು ಕುಣಿಸುತ್ತೆ. 9 ದಿನ ಕೂಡ ವಿಶೇಷವಾಗಿ 9 ರೀತಿಯಾದಂಥ ಅಲಂಕಾರ ದೇವರಿಗೆ ಆಗುತ್ತೆ. ವಿಶೇಷವಾಗಿ ಬಂದಿರುವಂಥ ಭಕ್ತಾದಿಗಳು ಯಾವುದೇ ರೀತಿಯಾದಂಥ ಕೋರಿಕೆ ಆದರೂ ಕೂಡ ಶ್ರದ್ಧಾಭಕ್ತಿಯಿಂದ ಇಲ್ಲಿ ಕೇಳಿಕೊಂಡ್ರೆ ಅವರಿಗೆ ಎಲ್ಲ ರೀತಿಯಾದಂಥ ಇಷ್ಟಾರ್ಥಗಳು ಈಡೇರಿಸ್ತಾರೆ. ಹಾಗಾಗಿ ಇಲ್ಲಿನ ವಿಶೇಷವಾಗಿ ಇನ್ನೊಂದು ಭಗವಂತನ ಹತ್ರ ಯಾವುದೇ ರೀತಿಯಾದಂಥ ಸಂಕಲ್ಪ ಮಾಡ್ಕೊಂಡು ಹೋಗೋದ್ರಿಂದ ಆ ಸಂಕಲ್ಪ ಅತಿ ವೇಗವಾಗಿ ಈಡೇರುತ್ತೆ. ಅದು ಇಲ್ಲಿ ವಿಶೇಷವಾದಂಥ ಇತಿಹಾಸವಾಗಿರ್ಬೋದು. ಅದು ದೇವರ ಇತಿಹಾಸ ಅಂತ ಕೇಳಿದ್ರೆ 1200 ವರ್ಷ ಇತಿಹಾಸ ಅಂತ ಮೂರ್ತಿ. ಹಾಗಾಗಿ ಅವತ್ತಿಂದಲೂ ಕೂಡ ಇಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಇಲ್ಲಿ ಸುತ್ತಮುತ್ತ 14 ಊರಿಗೆ ಸೇರುವಂಥ ದೇವಸ್ಥಾನ. ಹಾಗಾಗಿ ಇಲ್ಲಿ ಎಲ್ಲ ರೀತಿಯಾದಂಥ ಜನರು ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಬೇಕಾಗಿ ಬಯಸುತ್ತಾರೆ.
ಇದು 1100 ವರ್ಷದ್ದು ಪುರಾತನ ಕಾಲದ ದೇವಸ್ಥಾನ. ಇದು ಆದಮೇಲೆ ಜೀರ್ಣೋದ್ಧಾರ ಆಗಿದ್ದು ಒಂದು 300 ಇಯರ್ಸ್ ಆಗಿದೆ. ಅದಾದಮೇಲೆ ವಿಮಾನ ಗೋಪುರ ಎಲ್ಲ ಕಟ್ಬಿಟ್ಟು 2000 ಮಾಡಿದ್ದಾರೆ. ಇಲ್ಲಿ ಭಕ್ತಾದಿಗಳು ಬಂದು ಏನು ನೆನೆಸ್ತಾರೋ ಸ್ವಾಮಿಯದು ಆಂಜನೇಯ ಸ್ವಾಮಿ ಅದು ನೆರವೇರಿಸ್ಕೊಡ್ತಾರೆ. ಭಕ್ತಿಯಿಂದ ಬೇಡ್ಕೊಬೇಕು ಏನೇ ಆದ್ರೂ. ಸೊ ಇಲ್ಲಿ ದಯವಿಟ್ಟು ಬಂದು ಒಂದು ಸ್ವಾಮಿ ಪಾತ್ರಕ್ಕೆ ಅನುಗ್ರಹ ತಗೊಳ್ಬೇಕು ಅಂತ ಕೇಳ್ಕೊಳ್ತೀವಿ. ರಾಮರು 14 ವರ್ಷ ವನವಾಸ ಬಂದಿದ್ರಲ್ಲ, ಆ ಟೈಮಲ್ಲಿ ಓಡಾಡಿದ ದೇವಸ್ಥಾನ ಇದು. ಅದಕ್ಕೆ ಸಂಜೀವಿನಿ ನಗರ, ಸಂಜೀವಿನಿ ಗುಡ್ಡ ಅಂದ್ಬಿಟ್ಟು ಹೆಸರಿದೆ. ಗುಂಡಾಂಜನೇಯ ದೇವಸ್ಥಾನ ಅಂತ ಫೇಮಸ್. ಟೈಮ್ ಭಜನೆ ಮಾಡ್ತೀವಿ. ಶನಿವಾರ ಮಾತ್ರ ವಿಜೃಂಭಣೆಯಿಂದ ನಡೆಯುತ್ತೆ ಸ್ವಾಮಿ ದೇವಸ್ಥಾನ. ಭಕ್ತಾದಿಗಳು ಚೆನ್ನಾಗಿ ಬರ್ತಾ ಇರ್ತಾರೆ ಇಲ್ಲಿ. ಇನ್ನು ಮಧ್ಯಾಹ್ನ ಬಂದರೆ ಭಾರಿ ಜನ ಇರುತ್ತೆ ಇಲ್ಲಿ. ತುಂಬ ಜನ ಸೇರ್ಕೊಂತಾರೆ. ಪುರಾತನ ಕಾಲದಿಂದಲೂ ನಡೀತಾ ಇತ್ತು ದೇವಸ್ಥಾನ. ಚೆನ್ನಾಗಿದೆ. ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಬಂದಿದ್ದು ಸುಮಾರು ಒಂದು 14 ವರ್ಷದಲ್ಲಿ ಬಂದಿದ್ದೆ. ನಮಗೇನು ಇದಕ್ಕೆ ಇಲ್ಲ, ಅಲ್ಲಿ ರೋಡ್ ಸೈಡಲ್ಲೆಲ್ಲ ಮನ್ಕೊಂತ ಇದ್ದು, ಆ ಥರ ಇದ್ದೆ ನಾನು. ಹಿಂಗೆ ಒಂದು ದೇವಸ್ಥಾನ ಹತ್ರ ಬಂದು ಕೈಕಾಲು ಮುಖ ತೊಳ್ಕೊಂಡು ಹಿಂಗೆ ಹೋಗ್ತಾ ಇದ್ದೆ. ಒಬ್ಬರು ಮುಡ್ಕಪ್ಪನಂತ ಬಂದು, ಸ್ವಾಮಿ ದೇವಸ್ಥಾನದಲ್ಲಿ ಮುಖ ತೊಳ್ಕೊಂತಿ ಎಲ್ಲ ಆಗುತ್ತೆ, ಒಂದು ಕರ್ಪೂರ ಹಚ್ಚಿ ಬೇಡ್ಕೆಳೆ ನಿಂಗೆ ಒಳ್ಳೇದಾಗುತ್ತೆ ಅಂದರು. ಮಾರನೇ ದಿವಸದಿಂದ ಕರ್ಪೂರ ಹಚ್ಚಿ ಸ್ವಾಮಿ ಬೇಡ್ಕೊಂಡೆ. ಅವತ್ತಿನಿಂದ ಇವತ್ತಿನವರೆಗೂ ನಮ್ಗೆ ಯಾವ ಕಷ್ಟನೂ ಇಲ್ಲ. ಪ್ರತಿನಿತ್ಯ ಇಲ್ಲಿ ಭಜನೆಯಲ್ಲಿ ಭಾಗವಹಿಸಿ ಸ್ವಾಮಿ ಸೇವೆ ಮಾಡ್ಕೊಂಡು ಹೋಗ್ತೀನಿ. ನಿತ್ಯವೂ ಕೂಡ ಪ್ರತಿ ದಿವಸ ಒಂದು ದಿನದ ತಪ್ಪದೆ ನಾನು ಸ್ವಾಮಿ ದರ್ಶನಕ್ಕೆ ಬರ್ತೀನಿ. ಸ್ವಾಮಿ ತುಂಬ ಪವಾಡ ಪುರುಷರು. ಗುಂಡಾಂಜನೇಯ